SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ರಿಕ್ವೆಸ್ಟ್ ಮಾಡ್ತೀನಿ, ಖಂಡಿತ ಬಂದು ಒಂದ್ಸತಿ ಸಿನಿಮಾ ನೋಡಿ ಬ್ಲ್ಯಾಂಕ್ ಆಗಿ. ನೀವು ಖಂಡಿತ ಎಲ್ಲರೂ ಇಷ್ಟಪಡ್ತೀರಾ ಸಿನಿಮಾನ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಶೋ ನಿಜವಾಗ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆ್ಯಂಡ್ ನಾನು ಕೂಡ ನಿಮ್ಮ ಥರನೇ ಮೊದಲನೇ ಸಲ ಸಿನಿಮಾ ನೋಡ್ತಾ ಇದ್ದೀನಿ. ಅಂದರೆ ನಮ್ಮ ನಿರ್ಮಾಪಕರು ಹೇಳ್ತಾ ಇದ್ರು, ಆ ಕ್ಯೂರಿಯಾಸಿಟಿನ ಹಾಗೆ ಇಟ್ಕೊಂಡಿರಿ, ಥಿಯೇಟರ್ನಲ್ಲಿ ಎಲ್ಲರ ಜೊತೆ ನಾವು ಒಟ್ಟಿಗೆ ನೋಡೋಣ ಅಂತ. ಸೊ ನಾನು ಆಡಿಯನ್ಸ್ ಆಗಿ ನೋಡಿದಾಗ ನನಗನ್ಸಿದ್ದು, ಒಂದ್ಸಲ ಮೂವಿ ನೋಡಿದ್ರೆ ಅದು ನಿಜವಾಗ್ಲೂ ಅರ್ಥ ಆಗಲ್ಲ. ನೀವು ಮತ್ತೆ ಥಿಯೇಟರ್ಗೆ ಬಂದು ನೋಡಿದ್ರೇ ನಿಮಗೆ ಸೆಕೆಂಡ್ ಟೈಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಆ್ಯಂಡ್ ನಾವು ಸಿನಿಮಾದಲ್ಲಿ ನಾವೆಲ್ಲರೂ ಹೊಸಬ್ರೆ ಮಾಡಿರೋದು. ಸೊ ಹೇಗೆ ಬಂದಿರ್ತೀವಿ ಅನ್ನೋ ಒಂದು ಭಯನೂ ಇತ್ತು, ಕುತೂಹಲನೂ ಇತ್ತು. ಬಟ್ ಯಾರಿಗೂ ಅನ್ಸಲ್ಲ ನಾವೆಲ್ಲ ಹೊಸಬ್ರು ಅಂತ. ನನಗನ್ಸಿದ ಒಪಿನಿಯನ್ ಇದು. ನೀವು ಖಂಡಿತವಾಗ್ಲೂ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ, ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ, ನನಗೆ ಆ ನಂಬಿಕೆ ಇದೆ. ಯಾಕಂದರೆ ನಾನು ಆಡಿಯನ್ಸ್ ಆಗಿ ನೋಡುವಾಗ ನನ್ನ ಜೊತೆನಲ್ಲಿರೋರು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು, ವಿಜುವಲ್ಸ್ ಹಾಕ್ತಾಯಿದ್ರು. ಸೊ ಅದನ್ನೆಲ್ಲ ಮಿಸ್ ಮಾಡ್ಕೋಬಿಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹರಸಿ ಆ್ಯಂಡ್ ಹೊಸಬ್ರನ್ನ ಬೆಳೆಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಮತ್ತೆ ಇವ್ರು ಹೇಳಿದಾಗೆ ಸಿನಿಮಾನ ನೀವು ಒಂದ್ಸತಿ ನೋಡಿದಾಗ ಖಂಡಿತ ನಿಮ್ಗೆ ಅರ್ಥ ಆಗಲ್ಲ. ಇನ್ನೊಂದ್ಸತಿ ನಿಮಗೆ ಸಿನಿಮಾನೇ ಡಿಮ್ಯಾಂಡ್ ಮಾಡುತ್ತೆ ಬಂದು ನೋಡ್ಬೇಕಂತ. ಅವಾಗಲೇ ನಿಮಗೆ ಒಂದು ಕ್ಲಾರಿಟಿ ಸಿಗೋದು. ಡೆಫಿನೆಟಾಗಿ ಸಿನಿಮಾ ಬಂದು ನೋಡಿ, ಎಲ್ಲರಿಗೂ ನಮ್ಮ ಟೀಮ್ಗೆ, ನನಗೆ ಎಲ್ಲರಿಗೂ ಬ್ಲೆಸ್ಸಿಂಗ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮತ್ತೊಮ್ಮೆ. ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ. ಒಂದೇ ನಿಮಿಷ ಲೈಟ್ ನಾನು ಮಾಡಿದಲ್ವಾ? ಮಾಡಿಲ್ಲ ಸರಿ, ಲೈಟ್ ಹಾಕ್ತಾರೆ. ಲೈಟ್ ಹಾಕೋ ಪ್ರಶ್ನೆ ಕೇಳಿ. ಸರ್ ಹೇಗನ್ಸ್ತು? ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀರಾ, ಆಡಿಯನ್ಸ್ ಜೊತೆ ಸಿನಿಮಾನು ನೋಡಿದ್ದೀರಾ, ಎಷ್ಟು ಖುಷಿ ಅನಿಸ್ತು ಸರ್? ಸರ್ ಸಿನಿಮಾನ ತುಂಬ ಎಂಜಾಯ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಪೊಲೀಸ್ ದೇವಿ ಅನ್ನೋ ಪಾತ್ರ ನಾನೇ ಮಾಡಿದ್ದೀನಿ ಮೇನ್ ವಿಲನ್ ಆಗಿ. ಆಮೇಲೆ ನನಗೆ ಗೊತ್ತಿಲ್ಲ ಈ ಥರ ನಂದು ಪಾತ್ರ ಬರುತ್ತೆ ಅಂತ. ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು ಜನಗಳ ಜೊತೆ ನೋಡಿ. ಆಡಿಯನ್ಸ್ ಜೊತೆ ನೋಡಿ ಎಷ್ಟು ಖುಷಿ ಆಯಿತು ಸರ್ ಸಿನಿಮಾ? ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಆಡಿಯನ್ಸ್ ಜೊತೆ ನೋಡಿದ್ದೀನಿ, ನಮ್ಮ ಫ್ಯಾಮಿಲಿ ಜೊತೆ ಕುಂತು ನೋಡಿದ್ದೀನಿ. ತುಂಬ ಇಷ್ಟ ಆಯಿತು. ನಮ್ಮ ಹುಡುಗರು, ನಮ್ಮ ಫ್ಯಾಮಿಲಿಗಳೆಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿದ್ರು. ನಿಮ್ಮ ಪಾತ್ರ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಜನರೆಲ್ಲ ಕೂಗ್ತಾ ಇದ್ರು, ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು. ನನ್ನ ಪಾತ್ರ ನೋಡ್ತಿದ್ದಂಗೆ ವಿಜಿಲ್ ಹೊಡೆಯೋದು, ಆಮೇಲೆ ಕಿರ್ಚಾಡೋದು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು. ಈ ಸಿನಿಮಾದಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ವಿಜಯ್ ಸೂರ್ಯ ಡೈರೆಕ್ಟ್ರು 3 ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ. ನಾನು ಫಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲ ಎದ್ದೋಗ್ತಾ ಇದ್ದೆ, ಆಮೇಲೆ ನೋಡಿದ್ರೆ ಇನ್ನೊಂದು ಕ್ಲೈಮ್ಯಾಕ್ಸ್ ಅದು ಎದ್ದೋಗ್ತಾ ಇದೆ, ಈಗ ನೋಡಿದ್ರೆ ಇನ್ನೊಂದು ಕ್ಲೈಮ್ಯಾಕ್ಸ್ ಇದೆ. ತುಂಬ ಖುಷಿ ಆಗುತ್ತೋ. ಕನ್ಫ್ಯೂಸ್ ಕ್ಲೈಮ್ಯಾಕ್ಸ್. ಈ ಸಿನಿಮಾ ನನಗನ್ಸಿ ಮಟ್ಟಿಗೆ ಕನ್ನಡ ಸಿನಿಮಾದಲ್ಲಿ 3 ಕ್ಲೈಮ್ಯಾಕ್ಸ್ ತೋರಿಸಿದಂಥ ಡೈರೆಕ್ಟ್ರು ಸೂರ್ಯ ಅವರು. ಇದೇ ಮೊದಲನೇ ಸಿನಿಮಾ ನಮ್ಮ ಕನ್ನಡ ಸ್ಟಾರ್ ಸಿನಿಮಾ ಅನ್ಕೊಂತೀನಿ ನಾನು. ಈ ಸಿನಿಮಾನ ಪ್ರತಿಯೊಬ್ಬರು ಥಿಯೇಟ್ರಲ್ಲಿ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ. ಈಗಿನ ಜನ್ರೇಷನ್ ಹುಡುಗರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಇದು. ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ಕರ್ನಾಟಕ ಜನತೆ ನಮಸ್ಕಾರ. ನಮ್ಮ ಸ್ಟಾರ್ ಸಿನಿಮಾ ರಿಲೀಸ್ ಆಗಿದೆ ಇವತ್ತು. ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿದೆ. ಬಂದು ನೋಡಿ ಆಶೀರ್ವಾದ ಮಾಡಿ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಹೊಸ ಹೀರೋ ಬಂದಿದ್ದಾರೆ. ಆ ಸಿನಿಮಾದಲ್ಲಿ ನಾನು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೀನಿ, ಚಿಕ್ಕಪೇಟ ಅಂತ. ಮತ್ತು ವಿಜಯ್ ಸೂರ್ಯ ಸರ್ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸರ್ ಹೊಸ ಹೀರೋನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಮತ್ತು ನಾವು ಸಹ ಫಸ್ಟ್ ಸಿನಿಮಾ ನಂದು ಸಹ. ಬಂದು ನೋಡಿ ಸಪೋರ್ಟ್ ಮಾಡಿ. ಈ ಒಳ್ಳೆ ಸಿನಿಮಾಗೆ, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಬೆಳೀತಾ ಹೋಗ್ಬೋದು. ಹೊಸ ಸಿನಿಮಾ ಬರ್ತಾ ಇದೆ, ನೀವು ನೋಡಿದರೆ ಎಕ್ಸಾಂಪಲು. ತುಂಬ ಸಿನಿಮಾ ಬಂದಿದೆ ಈಗ ಲಾಸ್ಟ್ ವೀಕು. ಅದೇ ಥರ ಈ ಸಿನಿಮಾ ಇವತ್ತು ಸ್ಟಾರ್ ಅಂತ ರಿಲೀಸ್ ಆಗಿದೆ. ನಿಮ್ಮ ಆಶೀರ್ವಾದ ನಮ್ಗೆ ಬೇಕು. ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಈ ಥರ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡ್ತೀವಿ. ಬಟ್ಟೆ ಡೈರೆಕ್ಟ್ರಾಗಿ ಮಾಡಿದ್ದಾರೆ ನನಗೆ. ಲೈಕ್ ರಾ ಆಗಿರಲಿ, ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ಬ್ರೈಟಾಗಿ ಕಾಣಿಸ್ತಾ ಇದ್ದಾನೆ ಹುಡುಗ ಅಂತೇಳಿ ಈ ಥರ ಒಂದು ಲುಕ್ ಕೊಟ್ಟಿದ್ರು. ಮತ್ತು ಆ ಸಿನಿಮಾದಲ್ಲಿ ನಕ್ಷತ್ರ ಅಂತ ಹೆಸರಿಡೋದು ನಾನೇ. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಬಂದು ನೋಡಿ, ಇಷ್ಟ ಆಗುತ್ತೆ ನಿಮಗೆಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸಿನಿಮಾ ನೋಡ್ಕೊಂಡು ಬಂದವರು ಪ್ರತಿಯೊಬ್ಬರು ಕೂಡ ಡೈರೆಕ್ಟರ್ನ ಹೊಗಳ್ತಾ ಇದ್ದಾರೆ. ಏನು ಅನಿಸ್ತು ಸರ್ ನಿಮಗೆ? ಏನು ನಮ್ಮ ಪ್ರಯತ್ನ ನಾವು ಪಟ್ಟಿದ್ದೀವಿ, ಮುಂದಕ್ಕೆ ಜನ ನಡ್ಸ್ಕೊಂಡು ಹೋಗ್ಬೇಕಷ್ಟೇ. ಈಗ ಆಡಿಯನ್ಸ್ ಜೊತೆ ಸಿನಿಮಾ ನೋಡಿದ ಖುಷಿ ಅನಿಸ್ತಾ ಇದೆ? ತುಂಬ ಖುಷಿ ಅನಿಸ್ತು. ಇಷ್ಟು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವ್ರು ಕೊಡ್ತಿರೋ ಪ್ರೀತಿ ಇನ್ನೊಂದಷ್ಟು ಕೆಲಸ ಮಾಡೋಕ್ಕೆ ಒಂದಷ್ಟು ಶಕ್ತಿ ಕೊಟ್ಟಿದೆ. ಏನು ನಿರೀಕ್ಷೆ ಇಟ್ಕೊಂಡಿದ್ರಿ ಸರ್ ಸಿನಿಮಾ ಬಗ್ಗೆ? ಅದು ರೀಚ್ ಆಯ್ತಾ ಏನಂತ ನಿರೀಕ್ಷೆ ಇರುತ್ತೆ. ಲೈಕ್ ನನಗೆ ಇನ್ನೂ ಒಂದಷ್ಟು ನಿರೀಕ್ಷೆಗಳಿದೆ. ಮುಂದಿನ ಸಿನಿಮಾಗಳಲ್ಲೂ ತುಂಬ ಪ್ರಯತ್ನಗಳು ಪಡ್ತೀವಿ. ಬಟ್ ಇವತ್ತು ಇಷ್ಟು ಜನ ಬಂದು ಸೇರಿ ಇಷ್ಟು ಖುಷಿ ಕೊಟ್ಟರೆ ತುಂಬ ಅದು ಮರೆಯೋಕ್ಕೆ ಆಗಲ್ಲ ಯಾವತ್ತು.
ಮೂರು ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ರು ಬಗ್ಗೆ ಸಿನಿಮಾದಲ್ಲಿ ಅಲ್ಲ ಅದೇ ನಾನು ನಾರ್ಮಲಾಗಿ ಒಂದು ಸಿನಿಮಾ ಒಂದು ಅಂತ್ಯ ಅಂತ ಇರುತ್ತೆ. ಸೊ ನಾವು ಟ್ರೈ ಮಾಡಿದ್ದೀವಿ 3 ಕ್ಲೈಮ್ಯಾಕ್ಸ್ ಅಂತ ಇಲ್ಲಿ ಹೇಳೋದು ಬೇಡ, ಆಡಿಯನ್ಸ್ ನೋಡಿದಾಗ ಅದೊಂದು ಬೇರೆ ಥರನೇ ಮಜಾ ಕೊಡುತ್ತೆ. 3, 4, 5 ಎಷ್ಟು ಕ್ಲೈಮ್ಯಾಕ್ಸ್ ಇದೆ ಅನ್ನೋ ಜನನೇ ಡಿಸೈಡ್ ಮಾಡಲಿ ಅಂತ. ಟೈಟಲ್ ಒಂಥರ ವಿಭಿನ್ನವಾಗಿದೆ, ಸ್ಟಾರ್ ಅನ್ನುವಂಥದ್ದು. ಸಾಧಾರಣವಾಗಿ ನಮಗೆ ಜನನ ಅಟ್ರಾಕ್ಟ್ ಮಾಡೋಕ್ಕೆ ಇನ್ನೇನು ಉದ್ದೇಶನೇ ಇಲ್ಲ ಬೇರೆ. ಜನನ ಥಿಯೇಟ್ರಿಗೆ ಕರೆಸ್ಬೇಕಲ್ಲ, ಇವಾಗ ಥಿಯೇಟ್ರಿಗೆ ಬರೋದೇ ಕಡಿಮೆ ಆಗಿರೋದ್ರಿಂದ ಜನನ ಥಿಯೇಟ್ರಿಗೆ ಕರೆಸೋದೇ ಉದ್ದೇಶ ಅಷ್ಟೇ. ಏನೇ ಮಾಡಿದ್ರು ಏನಾದರೂ ಜನನ ಕರ್ಸೋಣ ಥಿಯೇಟ್ರಿಗೆ. ನೀವು ಕೂಡ ಕಾಣಿಸ್ಕೊಂಡಿದ್ದೀರಾ? ಹಾಂ ಸರ್, ಅದ್ರ ಬಗ್ಗೆ ಏನು ಅನಿಸ್ತು ಸರ್? ನಮ್ಮ ನಿರ್ಮಾಪಕರ ಡಿಮ್ಯಾಂಡ್ ಒಂದು ಸೀನಾರು ಮಾಡಿ ನೀವು. ನಾನು ಆ್ಯಕ್ಚುಲಿ ಆ್ಯಕ್ಟ್ರ್ ಆಗಬೇಕಂತ ಬಂದವನು. ಸೊ ಸ್ವಲ್ಪ ರೈಟಿಂಗಲ್ಲಿ ಬ್ಯುಸಿ ಆಗಿದ್ದರಿಂದ ಆ್ಯಕ್ಟಿಂಗ್ ಬೇಡ, ನನಗೆ ಇದೇ ಸಾಕು ಅಂತ ಎರಡೆರಡು ಹ್ಯಾಂಡಲ್ ಮಾಡಿ ತುಂಬ ಕಷ್ಟ. ಸೊ ಹಂಗೆ ಕೆಲಸ ಮಾಡ್ಕೊಂಡು ಹೋದಾಗ ಅವರೆಲ್ಲ ನಿರ್ಮಾಪಕರು ಇಲ್ಲ, ನೀವೊಂದು ಕ್ಯಾರೆಕ್ಟರ್ ಮಾಡಿ ಅಂತ ಮಾಡಿದ್ವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.